ಎಲ್ರಿಗೂ ನಮಸ್ಕಾರ. ಬನ್ನಿ ಯೋಗ ಪ್ರಾಕ್ಟೀಸ್ ಮಾಡೋಣ ವಿತ್ ಮ್ಯಾಟ್. ನೀವೆಲ್ಲ ಆ್ಯಕ್ಚುಲಿ ನೋಡ್ತಾ ಇರ್ಬೋದು, ನಾನು ಯೋಗನ ಯಾಕೆ ಇದೇ ಪ್ಲೇಸಲ್ಲಿ ಮಾಡ್ತೀನಿ ಅಂತಂದು. ಆ್ಯಕ್ಚುಲಿ ಈ ಪ್ಲೇಸ್ ಭಾಳ ಕಂಫರ್ಟಬಲ್, ಯಾಕಂದರೆ ಈ ಸುತ್ತಮುತ್ತ ಇರೋ ಪ್ಲೇಸ್ಗಿಂತ ಈ ಪ್ಲೇಸ್ ಏನಿದೆ ಅಲ್ಲ, ಸೂರ್ಯನ ಕಿರಣಗಳು ನೇರವಾಗಿ ಇಲ್ಲಿ ಬೀಳ್ತವೆ. ಅದು ಆ್ಯಕ್ಚುಲಿ ಈ ಎರಡು ಮರಗಳ ನಡುವೆ. ಅದಕ್ಕೆ ನೀವು ನೋಡ್ತಾ ಇರ್ಬೋದು. ವಿತ್ತು ಇನ್ನೊಂದೇನು ಕಂಫರ್ಟಬಲ್ ಅಂದರೆ, ನೀವು ಬೆಳಗಿನ ಹೊತ್ತು ಈ ಮರಗಳಿಂದ ಪ್ಯೂರ್ ಆಕ್ಸಿಜನ್ ಅಂದರೆ ಉತ್ತಮವಾದಂಥ ಆಕ್ಸಿಜನನ್ನು ಈ ಎರಡು ಮರಗಳು ಕೊಡ್ತವೆ. ಅದರೊಟ್ಟಿಗೆ ಯೋಗ ಮಾಡೋದಿದೆಯಲ್ಲ, ಒಂದು ಅದ್ಭುತವಾದ ಅನುಭವ ಅಂತಕ್ಕಂಥದ್ದನ್ನೇ ಹೇಳ್ಬೋದು. ಇನ್ನೂ ಸಮಯನ ವೇಸ್ಟ್ ಮಾಡದೆ ಯೋಗವನ್ನು ಪ್ರಾಕ್ಟೀಸ್ ಮಾಡೋಣ ಬನ್ನಿ. ಮೊದಲನೇದಾಗಿ ನಾವು ಅರ್ಧ ಚಕ್ರಾಸನವನ್ನು ಪ್ರಾಕ್ಟೀಸ್ ಮಾಡೋಣ. ಅರ್ಧ ಚಕ್ರಾಸನ ಆಸನಗಳಲ್ಲಿ ಬಹಳ ಸುಲಭವಾದ ಆಸನ. ಹೀಗೆ ಮೊದಲು ಬಾಡಿಯನ್ನು ನೇರವಾಗಿ ಒಂದು ಪೋಸ್ಟರಲ್ಲಿ ಇಡೋದು. ಆಮೇಲೆ ಬೆನ್ನ ಹಿಂದೆ ಸ್ವಲ್ಪ ಕಾಲುಗಳನ್ನು ಅಗಲಿಸೋದು, 1 ಅಡಿಗಳಷ್ಟು ಬೆನ್ನ ಹಿಂದೆ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಬೆನ್ನನ್ನು ಹಿಂದಕ್ಕೆ ಬಾಗಿಸೋದು. ಇದನ್ನು ನಾವು ಅರ್ಧ ಚಕ್ರಾಸನ ಅಂತಂದೇಳಿ ಕರಿತೀವಿ. ಇದರ ಮುಂದುವರಿದ ಆಸನ ಯಾವುದಂದರೆ ಅರ್ಧ ಚಕ್ರಾಸನ ಆದಮೇಲೆ ಪೂರ್ಣ ಚಕ್ರಾಸನ. ಈ ಪೂರ್ಣ ಚಕ್ರಾಸನ ಮಾಡೋದ್ರಿಂದ ಏನು ಬಹಳ ಉಪಯೋಗ ಅಂದರೆ, ನಿಮ್ಮ ಬೆನ್ನು ನೋವು, ಬಹಳಷ್ಟು ಮಂದಿ ನೀವು ಏನಪ್ಪ ಅಂದರೆ ಲ್ಯಾಪ್ಟಾಪ್ ಮತ್ತು ಫೋನ್ಗಳನ್ನು ಯೂಸ್ ಮಾಡಬೇಕಾದ್ರೆ ಯಾವಾಗಲೂ ಈ ಶೇಪಲ್ಲಿ ಇರ್ತೀರ. ಆ್ಯಕ್ಚುಲಿ ಆವಾಗ ಏನಾಗುತ್ತೆ ಅಂದರೆ ಬೆನ್ನಿನಲ್ಲಿ ಬಹಳ ನೋವು ಬಹಳ ಮಂದಿ ಕಾಡ್ತಾ ಇರುತ್ತೆ. ಅದರಿಂದ ಹೊರ ಬರಬೇಕಪ್ಪ ಅಂದರೆ ಸುಲಭವಾಗಿರ್ತಕ್ಕಂಥ ಆಸನ ಯಾವುದಂದರೆ ಪೂರ್ಣ ಚಕ್ರಾಸನ. ಈ ಆಸನದಿಂದ ಯಾವುದೇ ತರಹದ ಬೆನ್ನು ಮೂಳೆ ಏನಿರ್ತದಲ್ಲ, ಆ ಬೆನ್ನು ಮೂಳೆ ನೋವಿನಿಂದ ಸುಲಭವಾಗಿ ಹೊರ ಬರ್ಬೋದು. ಇದು ಆ್ಯಕ್ಚುಲಿ ಯಾವುದಪ್ಪ ಅಂದರೆ ಟೆಕೀಸ್ ಅಂದರೆ ಲ್ಯಾಪ್ಟಾಪ್ಗಳಲ್ಲಿ ಯಾರು ಭಾಳ ವರ್ಕ್ ಮಾಡ್ತೀರಾ ಅವರಿಗಿದು ಭಾಳ ಅತ್ಯುತ್ತಮವಾದ ಆಸನ. ಬನ್ನಿ ಪ್ರಾಕ್ಟೀಸ್ ಮಾಡೋಣ ಅದನ್ನು. ಯಾವ ರೀತಿ ಅರ್ಧ ಚಕ್ರಾಸನದಲ್ಲಿರ್ತೀರೋ ಅದೇ ರೀತಿ ಪೂರ್ಣ ಚಕ್ರಾಸನದಲ್ಲೂ ಅದೇ ವಿಧಾನವನ್ನು ನಾವು ಫಾಲೋ ಮಾಡಬೇಕು. ಸುಲಭವಾಗಿ ನಿಮಗೆ ಎಷ್ಟಾಗುತ್ತೋ ಅಷ್ಟನ್ನು ಫಾಲೋ ಮಾಡಿ. ಟೇಕ್ ಡೀಪ್ ಬ್ರೀತ್, ಬೆಂಡ್ ಇಟ್ ಬಾಡಿ. ನಿಮಗೇನಾದರೂ ಸಾಧ್ಯವಾದರೆ ನಿಮ್ಮ ತಲೆಯನ್ನು ಭೂಮಿಗೆ ಮುಟ್ಟಿಸೋಕ್ಕೆ ಟ್ರೈ ಮಾಡಿ. ಹೀಗೆ ಸ್ಲೋಲಿ ಬಾಡಿಗೆ ಸ್ವಲ್ಪ ವಿರಾಮ. ಯೋಗದಲ್ಲಿ ಮೊದಲನೇದಾಗಿ ನಾವೇನು ಕಲಿಬೇಕಪ್ಪ ಅಂದರೆ, ನೀವು ಯಾವುದೇ ಆಸನವನ್ನು ಮಾಡಿರಿ ಬಹಳ ನಿಧಾನವಾಗಿ ಮಾಡಬೇಕು. ಈ ನಿಧಾನವಾಗಿ ಮಾಡೋದ್ರಿಂದ ನಿಮಗೆ ಅತ್ಯುತ್ತಮವಾದ ರಿಸಲ್ಟನ್ನು ಕಾಣ್ಬೋದು. ವೇಗವಾಗಿ ಈಗ ಕೆಲವೊಂದಿಷ್ಟು ಮಂದಿ ನೋಡ್ತಾ ಇರ್ಬೋದು, ಜಿಮ್ಗಳಲ್ಲಿ ವೇಗವಾಗಿ ತಮ್ಮ ಬಾಡಿಯನ್ನು ದಂಡಿಸ್ತಿರ್ತಾರೆ. ಆ ರೀತಿ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುವ ಸಂಭವಗಳು ಭಾಳ ಇರ್ತವೆ. ನೆಕ್ಸ್ಟ್ ಒನ್ ಹಾಲಾಸನ. ಇದು ಅಷ್ಟೇ, ಟೆಕೀಸ್ ಯಾರ್ಯಾರು ಇರ್ತಿರಲ್ಲ, ಭಾಳ ಮಂದಿ ಲ್ಯಾಪ್ಟಾಪ್ಗಳಲ್ಲಿ ವರ್ಕ್ ಮಾಡೋರು, ಸಿಸ್ಟಮ್ಗಳಲ್ಲಿ ವರ್ಕ್ ಮಾಡೋರು ಭಾಳ ಬೆನ್ನು ನೋವಿನಿಂದ ಬಳಲ್ತಾ ಇರ್ತಾರೆ. ಅಂಥವ್ರಿಗಾಗಿನೇ ಈ ವಿಡಿಯೋನ ನಾನು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ ಥರದ ಪರ್ಸನ್ಸ್ಗಳು ಈ ಯೋಗಗಳನ್ನು ಪ್ರಾಕ್ಟೀಸ್ ಮಾಡಿದರೆ ಆ ನೋವಿನಿಂದ ಅವರು ಹೊರಗಡೆ ಬರ್ಬೋದು. ಹಾಲಾಸನ
ಯೋಗ ಮ್ಯಾಟ್ ಮೇಲೆ ಆರಾಮವಾಗಿ ಶವಾಸನದಲ್ಲಿ ಮಲ್ಕೊಳ್ಳಿ. ಎರಡು ಕಾಲುಗಳನ್ನು ಜೋಡಿಸಿ, ಎರಡು ಕೈಗಳು ಭೂಮಿಗೆ ಇರಲಿ. ನಿಮಗೆಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮ್ಮ ಕಾಲುಗಳನ್ನು ಮೇಲಕ್ಕೆ ಎತ್ತಬೇಕು. ಅಂದರೆ ಬೆಂಡ್ ಮಾಡಬಾರ್ದು. ಹೀಗೆ 30 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. 90 ಡಿಗ್ರಿ ಆಗಿ ಮೇಲೆ 180. ನಿಮ್ಮ ಎರಡು ಕಾಲುಗಳನ್ನು ಹಿಂದಕ್ಕೆ ಭೂಮಿಗೆ ಟಚ್ ಮಾಡಿ, ನಿಮಗೆ ಸಾಧ್ಯ ಆದರೆ ಅಷ್ಟೇ. ಕಾಲುಗಳನ್ನು ಯಾವತ್ತೂ ಬೆಂಡ್ ಮಾಡಬಾರ್ದು. ಮೆಲ್ಲಗೆ ಹಿಂದಕ್ಕೆ ತಗೋಬೇಕು ಯೋಗಾಸನದಲ್ಲಿ. ಸ್ವಲ್ಪ ವಿರಾಮ. ಇದರ ಮುಂದುವರಿದ ಆಸನ ಯಾವುದಪ್ಪ ಅಂದರೆ ಹಾಲಾಸನದಲ್ಲಿ ನಿಮ್ಮ ಬಾಡಿಯನ್ನು ನಿಮ್ಮ ಕುತ್ತಿಗೆಯಲ್ಲಿ ಕೆಲವೊಂದಿಷ್ಟು ಮಂದಿ ಬಹಳಷ್ಟು ಫೋನ್ ನೋಡೋದ್ರಿಂದ ಕುತ್ತಿಗೆಯಲ್ಲೂ ನೋವು ಬರುತ್ತೆ. ಅವರಿಗಾಗಿಯೇ ಈ ಆಸನ. ಇದು ಹಾಲಾಸನದ ರೀತಿಯೇ, ಆದರೆ ನಿಮ್ಮ ಟೋಟಲ್ ಬಾಡಿಯನ್ನು ನಿಮ್ಮ ಕುತ್ತಿಗೆಯ ಮೇಲೆ ಏನು ನಿಂದ್ರಿಸೋದು. ಅಂದರೆ ನಿಮ್ಮ ಬಾಡಿಯನ್ನು ಕುತ್ತಿಗೆ ಮೇಲೆ ಪ್ರೆಷರ್ ಹಾಕಿ ಹೋಲ್ಡ್ ಮಾಡೋದು. ಲೆಟ್ಸ್ ಪ್ರಾಕ್ಟೀಸ್. ನಿಧಾನ ಗತಿಯಲ್ಲಿ ಮಾಡಬೇಕು. ಯಾವಾಗಲಾದರೂ ಯೋಗಾಸನ ಮಾಡಿದರೂ ನಿಧಾನ ಗತಿಯಲ್ಲಿ ಮಾಡಬೇಕು. ಹಾಲಾಸನದ ರೀತಿಯೇ ಕಾಲುಗಳನ್ನು ನೇರವಾಗಿ ಇಡಿ. ನಿಮ್ಮ ಕುತ್ತಿಗೆ ಮೇಲೆ ನಿಮ್ಮ ಬಾಡಿಯನ್ನು ಕಾನ್ಸಂಟ್ರೇಟ್ ಮಾಡಿ. ಹೀಗೆ ಮಾಡೋದ್ರಿಂದ ನಿಮ್ಮ ಕುತ್ತಿಗೆಯಲ್ಲಿರ್ತಕ್ಕಂಥ ಯಾವುದೇ ಥರದ ನೋವನ್ನು ನೀವು ಪರಿಹಾರ ಕಂಡ್ಕೋಬೋದು. ಹೋಲ್ಡ್ನಲ್ಲಿ ಇಡಿ ನಿಮ್ಮ ಬಾಡಿಯನ್ನು, ಶೇಕ್ ಆಗಲಿ. ಕಾಲುಗಳು ಯಾವಾಗಲೂ ನೇರವಾಗಿರಬೇಕು. ಬ್ಯಾಕ್ ಸ್ಲೋಲಿ. Next we will practice Kukutasana. Take deep breath. Up your body. ಈ ಆಸನದಿಂದ ಏನು ಉಪಯೋಗ ಅಂದರೆ ನಿಮ್ಮ ಭುಜಗಳ ಶಕ್ತಿ ಬಲಾಢ್ಯವಾಗ್ತದೆ ಮತ್ತು ಮಸಲ್ಸ್ಗಳೇನಿದಾವಲ್ಲ ಅವು ಇನ್ನೂ ಸ್ಟ್ರಾಂಗ್ ಆಗ್ತವೆ. ನೆಕ್ಸ್ಟ್ ಒಂದು ಬಾಡಿ ಸ್ಟ್ರೆಚಿಂಗ್ ಆಸನ. ಕಾಲುಗಳು ಯಾವಾಗಲೂ ನೇರವಾಗಿರ್ಬೇಕು. ಈ ಆಸನ ಮಾಡಬೇಕಾದ್ರೆ ನಿಮ್ಮ ಕೈಗಳನ್ನು ಕಾಲುಗಳಿಗೆ ಇಟ್ಕೊಳ್ಳಿ. ಹೀಗೆ ನಿಮ್ಮ ಕೈಯನ್ನು ಟೋಟಲಿ ಕಾಲಿಗೆ ಮುಟ್ಟಿಸಿ. ಇದರ ಒಂದು ಉಪಯೋಗ ಏನಪ್ಪ ಅಂದರೆ ನಿಮ್ಮ ಸೈಡ್ ಮಸಲ್ಸ್ಗಳೇನಿರ್ತಾವಲ್ಲ ಮತ್ತು ಬೋನ್ಸ್ಗಳು ಅವೆಲ್ಲ ಫುಲ್ಲಿ ಫ್ಲೆಕ್ಸಿಬಲ್ ಆಗುತ್ತೆ. So that you can feel light.
ಲೈಟ್ ವೇಟ್. ಈಗ ಈ ಕಡೆ ಮುಗಿಸಿದ್ದೀವಿ. ಈಗ ಇನ್ನೊಂದು ಕಡೆ ಎರಡೂ ಕೈಗಳನ್ನು ನಿಮ್ಮ ಕಾಲಿಗೆ ಟಚ್ ಮಾಡಿ, ಸಾಧ್ಯವಾದಷ್ಟು ಮಾಡಿ. ಇನ್ನೊಂದು ಯೋಗದಲ್ಲಿ ಏನಪ್ಪ ಅಂದರೆ ಯೋಗ ಗುರುಗಳ ಒಂದು ಅಂಡರ್ ದ ಇನ್ಸ್ಟ್ರಕ್ಷನ್ಸ್, ಅವರ ಇನ್ಸ್ಟ್ರಕ್ಷನ್ಸಲ್ಲೇ ಯೋಗನ ಮಾಡಿರಿ. ಅದರಿಂದ ನೀವು ಅತ್ಯುತ್ತಮವಾದ ರಿಸಲ್ಟನ್ನು ಪಡಿಬೋದು. Next we will practice Bakasana. ಬಕಾಸನದಿಂದ ಯಾವ ರೀತಿ ಉಪಯೋಗ ಅಂದರೆ ನಿಮ್ಮ ಶೋಲ್ಡರ್ಸ್ they will become strong. ಹಾಗೆ ಇಡಿ, ಮಸಲ್ಸ್ಗಳು ನೋವು ಬರುವ ತನಕ ಇಡಿ. ಇದೇ ಆಸನದಲ್ಲಿ ನೆಕ್ಸ್ಟ್ we will practice ಮಯೂರಾಸನ. ನಿಮ್ಮ ಎರಡೂ ಕೈಗಳ ಮೇಲೆ ನಿಮ್ಮ ಟೋಟಲ್ ಬಾಡಿಯನ್ನು ಬ್ಯಾಲೆನ್ಸ್ ಮಾಡೋದು. ಯೋಗಾಸನ ಮೀನ್ಸ್ ಬ್ಯಾಲೆನ್ಸಿಂಗ್ ದ ಬಾಡಿ ವಿತ್ ಮೈಂಡ್. ದಟ್ಸ್ ವಿ ಕಾಲ್ಡ್ ಯೋಗ. ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಯೋಗಾಸನ ಮಾಡುವಾಗ ಕನ್ವಲ್ಷನ್ಸ್ಗಳನ್ನು ನೀವು ಬರ್ತಾ ಇರ್ತವೆ, ಅಂದರೆ ತಲೆ ತಿರುಗಿದ ರೀತಿಯಲ್ಲಿ. ಅವಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ಬಾಡಿಗೆ ರೆಸ್ಟ್ ಕೊಡಿ. ಟೇಕ್ ಡೀಪ್ ಬ್ರೀತ್. ನೆಕ್ಸ್ಟ್ ಒನ್ ಬಾಡಿ ಸ್ಟ್ರೆಚಿಂಗ್ ಆಸನ. ನಿಮ್ಮ ಕಾಲು ಯಾವಾಗಲೂ ಈ ಕಾಲು ಯಾವಾಗಲೂ ನೇರವಾಗಿರಬೇಕು. ಇನ್ನೊಂದು ಕಡೆ ಪ್ರಾಕ್ಟೀಸ್. ನೆಕ್ಸ್ಟ್ ವಿ ವಿಲ್ ಪ್ರಾಕ್ಟೀಸ್ ಸಿಂಪಲ್ ಆಗಿ. ಬಹಳಷ್ಟು ಜನ ಯಾವುದರಿಂದ ಅಂದರೆ ಬೆನ್ನು ನೋವಿನಿಂದನೇ ಬಳಲ್ತಾ ಇರ್ತಾರೆ. ಅವರಿಗೆ ಅತ್ಯುತ್ತಮವಾದ ಒಂದು ಆಸನ ಯಾವುದಪ್ಪ ಅಂದರೆ ನಿಮ್ಮ ಕೈಗಳನ್ನು ನಿಮ್ಮ ಕಾಲುಗಳಿಗೆ ಮುಟ್ಸೋದು. ಸಾಮಾನ್ಯವಾಗಿ ಇದು ಭಾಳಷ್ಟು ಜನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೂ ಟ್ರೈ ಮಾಡಿ. ಸಿಂಪಲ್ ಇಷ್ಟೇ, ಏನಿಲ್ಲ. ನಿಮ್ಮ ಎರಡು ಕೈಗಳನ್ನು ಮೇಲೆ ಕೆತ್ತಿ, ಟೇಕ್ ಬ್ರೀತ್. ನೋಡಿ, ನಿಮ್ಮ ಎರಡು ಕೈಗಳನ್ನು ನೆಲಕ್ಕೆ ಮುಟ್ಸೋಕ್ಕೆ ಸಾಧ್ಯ ಆದರೆ ಈ ರೀತಿ ಇಟ್ಕೊಂಡು ನೆಲಕ್ಕೆ ಮುಟ್ಸೋಕ್ಕೆ ಸಾಧ್ಯ ಆದರೆ ನೆಲಕ್ಕೆ ಮುಟ್ಸಿ. ಟ್ರೈ ಇಟ್, ದಟ್ಸ್ ಆಲ್. ಆದರೆ ಈ ಕಾಲುಗಳನ್ನು ಯಾವುದೇ ಕಾರಣಕ್ಕೂ ಬೆಂಡ್ ಮಾಡಬಾರ್ದು ಫಾರ್ ಗುಡ್ ರಿಸಲ್ಟ್. ಅದಾದಮೇಲೆ ನಿಮಗೆ ಇನ್ನೂ ಸಾಧ್ಯ ಆದರೆ ನಿಮ್ಮ ಹಣೆಯನ್ನು ನಿಮ್ಮ ಮೊಣಕಾಲಿಗೆ ಮುಟ್ಟಿಸಿ. ಐ ವಿಲ್ ರಿಪೀಟ್, ನಿಮ್ಮ ಹಣೆಯನ್ನು ನಿಮ್ಮ ಮೊಣಕಾಲಿಗೆ ಮುಟ್ಟಿಸಿ ಇದೇ ಆಸನದಲ್ಲಿ. ಟೇಕ್ ಸಮ್ ಬ್ರೀತ್.
ಮತ್ತು ಕೊನೆಯದಾದ ಆಸನ ಯಾವುದಪ್ಪ ಅಂದರೆ ಪಿಂಚ ಮಯೂರಾಸನ. ಇದನ್ನು ಶೀರ್ಷಾಸನ ಅಂತಂದು ಹೇಳಿ ಕರೀತಾರೆ. ಸಿಂಪಲ್ ಆಗಿ ಏನಿಲ್ಲ, ಇಷ್ಟೇ. ಬಾಡಿಯ ಮೇಲೆ ಪೂರ್ಣವಾಗಿ ನಿಮಗೆ ಗ್ರಿಪ್ ಇದ್ದರೆ ಮಾತ್ರ ಈ ಆಸನವನ್ನು ನೀವು ಮಾಡ್ಬೋದು. ಸಾಧ್ಯವಾಗಿ ಯೋಗ ಮಾಡ್ತಕ್ಕಂಥ ಯಾವುದೇ ಯೋಗಪಟು ಆದರೂ ಈ ಆಸನದಲ್ಲಿ ಎಷ್ಟು ನಿಮಿಷಗಳು ಬೇಕಾದರೂ ನಿಂತ್ಕೊತಾನೆ. ಆದರೆ ಸಾಮಾನ್ಯವಾಗಿ ಯೋಗವನ್ನು ಇನ್ನೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ, ಇನ್ನು ಬಿಗಿನರ್ ಅಂತಂದರೆ ಈ ಆಸನಗಳು ಬಹಳಷ್ಟು ಕಷ್ಟ ಆಗ್ತಾ ಇರ್ತವೆ. ಹಾಗಾಗಿ ನನ್ನ ಒಂದು ಸಜೆಷನ್ ಏನಪ್ಪ ಅಂದರೆ, ದಿನಾಲೂ ಯೋಗ ಪ್ರಾಕ್ಟೀಸ್ ಮಾಡಿ. ಇನ್ನೊಂದು ಏನಪ್ಪ ಅಂದರೆ, ಯೋಗ ಪ್ರಾಕ್ಟೀಸ್ ಮಾಡೋದ್ರಿಂದ ಬರೀ ನಿಮ್ಮ ಬಾಡಿ ಫಿಟ್ ಆಗುತ್ತೆ ಅಂತ ಒಂದು ಮಾತಲ್ಲ. ಇದರಿಂದ ನಿಮ್ಮ ಮೈಂಡ್ ಮೆಂಟಲಿ ಯು ವಿಲ್ ಬಿಕಮ್ ಎ ಸ್ಟ್ರಾಂಗ್. ಸೊ ದಟ್ ಎಲ್ಲದರ ಒಂದು ಮೂಲ ಏನಪ್ಪ, ಯೋಗದರ ಒಂದು ಮೂಲ ಏನಪ್ಪ ಅಂದರೆ ಬರೀ ಫಿಸಿಕಲಿ ಒಂದೇ ಫಿಟ್ ಆಗಿರೋದಲ್ಲ, ಮೆಂಟಲಿ ಫಿಟ್ ಆಗಿರೋದು. ಸಾಮಾನ್ಯವಾಗಿ ಜಿಮ್ಗಳಲ್ಲಿ ಏನಾಗುತ್ತೆ ಅಂದರೆ ನೀವು ಫಿಸಿಕಲಿ ಫಿಟ್ ಆಗ್ತೀರಾ, ಆದರೆ ಮೆಂಟಲಿ ಫಿಟ್ ಆಗೋದಿಲ್ಲ. ಆ ಥರದ ಅದನ್ನೆಲ್ಲ ಓವರ್ಕಮ್ ಮಾಡಬೇಕಂದ್ರೆ ಯೋಗ ಒಂದು ಅದ್ಭುತವಾದಂತಹ ಒಂದು ಹಾದಿ ಅಂತಕ್ಕಂಥದ್ದೇ ಹೇಳ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಲವ್ ಯು ಆಲ್. ಥ್ಯಾಂಕ್ ಯು. ಯೋಗ ಮಾಡೋದೊಂದೇ ಅಲ್ಲ, ಅದರೊಟ್ಟಿಗೆ ಉತ್ತಮವಾದಂತಹ ಆಹಾರವನ್ನು ಸೇವಿಸತಕ್ಕಂಥದ್ದು ಒಂದು ಯೋಗ ವಿಧಾನ ಅಂತಕ್ಕಂಥದ್ದು ಹೇಳ್ಬೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಯೋಗ ಮಾಡಿ ಮೇಲೆ ಉತ್ತಮವಾದಂಥ ಆಹಾರ, ಅದು ಆ್ಯಕ್ಚುಲಿ ನ್ಯಾಚುರಲ್ ಆಗಿರ್ತಕ್ಕಂಥ ಕಡಲೆ, ಶೇಂಗಾ ಮತ್ತು ಹೆಸರು ಕಾಳು ರಾತ್ರಿ ನೆನೆಸಿಟ್ಟು ತಿನ್ನೋದ್ರಿಂದ ಒಂದು ಬಾಡಿ ಚೆನ್ನಾಗಿ ಬೆಳೀತದೆ. ಥ್ಯಾಂಕ್ ಯು.